ಏನು ಮಸ್ತ್ ಕ್ಲೈಮೇಟ್. ಗಂಗೋತ್ರಿ ಪಟ. ಫುಲ್ ಮಸ್ತ್. ಹಿಂಗೆ ಬಂದರೆ ಹೀಗೆ ಹೋಗ್ಬೇಕು. ಮಸ್ತ್ ಗ್ರೀನು, ಬೆಟ್ಟ ಗುಡ್ಡ. ನಾವು ಈ ಕಡೆ ರೈಟಲ್ಲಿ ಹೋಗ್ಬೇಕು. ಎಲ್ಲ ಕಡೆ ಹಳೆ ಕಲ್ಲೊಂದು ಸ್ಟೆಪ್ಸ್ ಥರ ಮಾಡಿದೆ. ಹಿಂಗೆ ಬಂದ್ವಿ, ಇಲ್ಲಿಂದ ಮತ್ತೆ ಹಂಗೆ ಹೋಗ್ಬೇಕು. ಈ ಕಡೆ ಎಲ್ಲೋ ಒಂಥರ ಫಾರೆಸ್ಟ್ ಒಳಗೆ ಬಂದಂಗೆ ಅನ್ಸ್ತದೆ. ಹಾಂ, ಏನು ಬಂಬೂನ ಇದು? ಓ, ಅಲ್ಲಿ ದೇವರಗುಡ್ಡದಲ್ಲಿ ಒಂದು ಬಂಬೂ ಫಾರೆಸ್ಟಿಗೆ ಹೋಗಿದ್ವಲ್ಲ. ಬಟ್ ಇದು ನೀಟಿದೆ ಜಾಗ ಇದು ಅಲ್ವಾ? ಎಷ್ಟು ಸ್ಪೇಸಿಯಸ್ ಆಯ್ತು ನೋಡು. ಆರಾಮೈತೆ ಬೆಟ್ಟ ಅಲ್ಲ? ಎಸ್ಪೆಷಲಿ ನಾವು ಇವತ್ತು ವೀಕ್ ಡೇ ಬಂದಿರೋದಕ್ಕೆ, ಪ್ಲಸ್ ಅರ್ಲಿ ಮಾರ್ನಿಂಗ್ ಯಾರಿಲ್ಲ ಜನ. ಒಂಥರ ನೈಸ್. ಹೆಂಗಿರ್ತಿತ್ತು ಟ್ರೆಕ್ಕಿಂಗ್? ಚಲೋ ಆಯ್ತಲ್ಲ ಜಾಗ? ಮಸ್ತ್ ಆಯ್ತು ಟ್ರೆಕ್ಕಿಂಗ್. ಹೇಗಿದೆ? ಸುಸ್ತಾಗ್ತಿದ್ಯಾ? ಹೇಗೆ ಸುರು ಬರ್ತಾಯಿದ್ಯಾ? ಸೊ ಬೆಳಗ್ಗೆ ನಾವು ಮನೆ ಬಿಟ್ಟಾಗಲೇ 5 o'clock ಆಯಿತು, 5:10. ಸೊ ಏರ್ಪೋರ್ಟ್ರಲ್ಲಿ ಬಂದ್ವಿ. ಹೊಸಕೋಟೆ ಕಡೆ ರೈಟಲ್ಲಿ ತೊಗೊಳೋಕ್ಕಿಂತ ಮುಂಚೆ ಒಂದು ಕಡೆ ಇಡ್ಲಿ ವಡ, ಬಿಸಿ ಬಿಸಿ ಇಡ್ಲಿ ವಡ, ಕಾಫಿ ಕುಡಿದು ಮತ್ತೆ ಕೈವಾರ ಟ್ರೆಕ್ಕಿಂಗ್ ಬೆಟ್ಟ ಹತ್ರ ಬಂದ್ವಿ. ಅಲ್ಲಿ ಚೆಕ್ ಪೋಸ್ಟ್ ಎದುರುಗಡೆ ಒಂದು ಸಣ್ಣದಾಗಿ ಶಾಪ್ ಇದೆ. ಅಲ್ಲಿ ಹತ್ತಿರನೇ ಗಾಡಿ ನಿಲ್ಲಿಸಿ ಟೀ ಕುಡಿದ್ವಿ. ಬಿಸಿ ಬಿಸಿ ಟೀ ಕುಡಿದು ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಸೊ ಟ್ರೆಕ್ಕಿಂಗು ಎಲ್ಲ ಕಡೆ ಕಲ್ಲುಗಳಿದೆ ಮತ್ತು ಕೆಲವೊಂದು ಕಡೆ ಪ್ರಾಪರ್ ಸ್ಟೆಪ್ಸ್ ಮಾಡಿದ್ದಾರೆ. ಕೆಲವೊಂದು ಕಡೆ ಸ್ಟೀಪ್ ಇದೆ. ಇಲ್ಲಿ ಸ್ವಲ್ಪ ಸ್ಟೀಪ್ ಇದೆ. ಜೋಶ್ नो जोश जो होश था हो तो गया. ಸ್ವಲ್ಪ ಹುಷಾರಾಗೋಗ್ಬೇಕು ಅಷ್ಟೇ. ಥರ ಅಕ್ಕಪಕ್ಕ ಹುಲ್ಗಳಿದ್ದಂಗಿದೆ. ಹಿಂಗೆ ಬಂದು ಹಿಂಗತ್ತ ಹಿಂಗೆ ಹೋಗ್ಬೇಕು ಮೇಲೆ. ಇಲ್ಲಂತೂ ಫುಲ್ ಕಲ್ಲಿದೆ, ಅಂತೂ ಮಸ್ತ್. ಕೋಟೆ ಏನು ವ್ಯೂ ಇದೆ. ಒಂದು ಬೆಟ್ಟ ಇದೆ, ನೀರಿದೆ. ಇಲ್ಲಿ ಕೈವಾರ ಕೇವ್ಸ್ ಟೆಂಪಲ್ ಏನೋ ಇದೆ ಅನ್ಸುತ್ತೆ. ಅಲ್ಲೆಲ್ಲ ನಂದಿ ಬೆಟ್ಟ, ಫೋರ್ಟ್ ರೀಚ್ ಆಗಿಬಿಟ್ವಿ. ಸೊ ಎಂಟ್ರೆನ್ಸ್. ಸೊ ಮೋಸ್ಟ್ಲಿ ಬೆಳಿಗ್ಗೆ ಬಂದರೆ ಕ್ಲೌಡ್ ಸಿಗುತ್ತೆ ಅನ್ಸುತ್ತೆ.